10 ವರ್ಷದಲ್ಲಿ ಏನು ಮಾಡಿದ್ದಾರೆ ಅಂತ ಕೇಳ್ತಾರೆ ನಮ್ಮ ಕಾಂಗ್ರೆಸ್ನವ್ರು. ಇವ್ರು 50 ವರ್ಷ ಏನು ಮಾಡಿದ್ರು? ಈಗಾಗಲೇ ನಮ್ಮ ಸಿಟಿ ರವಿ ಹೇಳಿದ್ರೆ ಎಷ್ಟು A to Z ಸ್ಕ್ಯಾಮ್ಗಳು ಇವ್ರ ಕಾಲದಾಗೆ. ಮತ್ತು ನಾವು 5 ಗ್ಯಾರಂಟಿ ಕೊಟ್ಟಿವಿ, 5 ಗ್ಯಾರಂಟಿ 10 kg ಅಕ್ಕಿ ಬೇಕಾ ಬೇಡವಾ? ಆಯ್ತು, 10 kg ಯಾರು ಕೊಟ್ರಪ್ಪ? 5 kg ನಮ್ಮದೇ ಬರ್ತೈತಿ. ಸಿದ್ದರಾಮಯ್ಯನವ್ರು ಹೇಳ್ತಾರೆ, ನಾನು ಹೇಳಿದೆ ವಿಧಾನಸಭೆಗೆ, ಎಲ್ಲಿದೆ ನನ್ನ 10 kg? ನುಡಿದಂತೆ ನಡೀತೇವೆ ಮುಂದಿನ ನಡೆದೇವೆ ಮಾರ್ಯಾಯ. 10 kg ಅಂದ್ರೆ 5 kg ರೊಕ್ಕ ಕೊಡ್ಲಾಕತ್ತಿ. ಅದು ಸರಿಯಾಗಿಲ್ಲ. ಇನ್ನೊಬ್ಬ ಪುಣ್ಯಾತ್ಮ ಹೇಳ್ತಾನ, DRS ಜೈಲ್ನಾಗ ಇದ್ದು ಬಂದವ, 15 ಲಕ್ಷ ಎಲ್ಲಿ ಹೋಯ್? ನಿನ್ನ ಆಸ್ತಿ ಮಾಡಿದ್ರೆ ಎಲ್ಲರಿಗೂ 15 ಲಕ್ಷ ಬರ್ತಾರೆ ಕರ್ನಾಟಕ ಜನ. ಎಷ್ಟು ಆಸ್ತಿ ಅದು? ಮನೆ ಕನಕಪುರ ಲೋಕಸಭಾ ಅಭ್ಯರ್ಥಿಗಳ 5 ವರ್ಷನಾಗ 249 ಕೋಟಿ ವೃದ್ಧಿ. ಇದು ಲೀಗಲಿ. ಇನ್ನೇನು ಯಾವ ಅಮ್ಮನ ಹೆಸರು ಯಾರ್ಯಾರ ಹೆಸರು ಎಲ್ಲೆಲ್ಲದವು ಏನು ಗೊತ್ತಿಲ್ಲ. ಅವೆಲ್ಲ ಲೆಕ್ಕ ತೆಗೆದುಬಿಟ್ರೆ ಆ 15 ಲಕ್ಷ ನಮ್ಮ ಮೋದಿಯವ್ರು ಇಲ್ಲೇ ಹಂಚಿಬಿಡ್ಬೋದು. ಅವ್ರನ್ನೆಲ್ಲ ಮಾಡ್ತಾರೆ. ಈ 10 ವರ್ಷ ಇದೇನಂತಾರಲ್ಲ, ಅದೇನೋ ಟ್ರೈಲ್ ಟ್ರೇಲರ್ ಹೈ. ಇದು 10 ವರ್ಷ ಓನ್ಲಿ ಟ್ರೇಲರ್. ಮುಂದಿನ 5 ವರ್ಷ ಫುಲ್ ಪಿಕ್ಚರ್ ಹೈ. ಯಾವ ನನ್ನ ಮಗ ಯಾವ ಪಾರ್ಟಿಯಾಗನು ಭ್ರಷ್ಟನ ಯಾರು ಮುಂದಿನ ಸಲ ಉಳಿಸ್ಲಿಕ್ಕಾಗುವುದಿಲ್ಲ. ಇವತ್ತು ಕೇಜ್ರಿವಾಲ ಹೋಗೋಣ, ಮುಂದಿನ ಸಲ ಡಿಂಗ್ರಿವಾಲಾನು ಹೋಗ್ತಾನೆ. ನಾವೆಲ್ಲರೇ ರಕ್ಷಣೆ ಪಡೆದಿದ್ದು ಇವತ್ತು ಯಾರ ಮೂರ್ಖರು ತಿಳ್ಕೊಂಡಿದ್ರೆ ನರೇಂದ್ರ ಮೋದಿ ಯಾರಪ್ಪಗೂ ಬಿಡೋದಿಲ್ಲ. ದೇಶ ಉಳಿದ್ರೆ ನಾವು ಉಳಿತೀವಿ, ಹಿಂದುತ್ವ ಉಳಿತದೆ. ಅಯೋಧ್ಯ ರಾಮ ಮಂದಿರ ಯಾರ ಕನಸು ಮನಸ್ಸು ನಾವೇ ಹೋಗಿದ್ದೆ. 94ರಲ್ಲಿ ನಾನು ಅಯೋಧ್ಯಕ್ಕೆ ಹೋಗಿದ್ದೆ, ಕಾಶ್ಮೀರಕ್ಕೆ ಹೋಗಿದ್ದೆ. ನಾನು ನಿನ್ನೆ ಮೊನ್ನೆ ಬಂದು ಚಾಲ್ ಹಾಕೊಂಡು ಇತ್ತು ಗಿರಾಕಿ ಅಲ್ಲ. ನಾವು ಹೋರಾಟ ಮಾಡೀವಿ, ನಾವು ಸೈಕಲ್ ಮ್ಯಾಗನೇ ಪಕ್ಷ ಕಟ್ಟೀವಿ. ಸುನೀಲ್ ಕುಮಾರ್ ಅವರೇ, ಅವಾಗೇನು ಹೆಲಿಕಾಪ್ಟರ್ ಇರಲಿಲ್ಲ, ಚಲೋ ಅಂಬಾಸಡರ್ ಕಾರ್ ಇರಲಿಲ್ಲ, ಬಾಡಿಗೆ ಕಾರ್ನಾಗೇ ಅಡ್ಡಾಡ್ತೀವಿ. ನಾವು ಕಟ್ಟೀವಿ, ನೀವು ಕಟ್ತೀವಿ. ಏನು ಕಟ್ಟೀರಿ ಅಂದ್ರೆ ಈ ದೇಶಕ್ಕೆ ತ್ಯಾಗ ಮಾಡಿದಂಥ ಅಟಲ್ ಬಿಹಾರಿ ವಾಜಪೇಯಿ, ಲಾಲ್ ಕೃಷ್ಣ ಅದ್ವಾನಿ ಏನೂ ಕಟ್ಟಲಿಲ್ಲ. ಪಂಡಿತ್ ದೀನ ದಯಾಳ್ ಉಪಾಧ್ಯಾಯರು ಒಂದು ರೈಲ್ವೆ ಸ್ಟೇಷನ್ದಲ್ಲಿ ಕೊಲೆಯಾಗಿ ಬಿದ್ದರಲ್ಲ, ಅವ್ರ ಪಕ್ಷ ಕಟ್ಟಲಿಲ್ಲ. ಏಕ ದೇಶ ಮೇನ್ ದೋ ನಿಶಾನ್ ದೋ ಸಂವಿಧಾನ್ ನಹೀ ಚಲೇಗಾ ಅನ್ನಂತ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ಭಾರತೀಯ ಜನಸಂಘ, ಭಾರತೀಯ ಜನತಾ ಪಾರ್ಟಿ ಕಟ್ಟಲಿಲ್ಲ. ಬಂಧುಗಳೇ, ನಾವ್ಯಾರು ಕಟ್ಟದವರಲ್ಲ, ಕಿಸದವರಲ್ಲ. ನಾವೆಲ್ಲ ಫಾಯ್ದೆ ತಿಂದವ್ರು. MLA ಆಗಿವಿಲ್ಲ, MP ಆಗಿವಿಲ್ಲ, ಕೇಂದ್ರ ಮಂತ್ರಿ ಆಗಿವಿಲ್ಲ, ಮತ್ತೀಗ ಜನ MLA ಮಾಡ್ಯಾರಿಲ್ಲ. ಇಟ್ಟೆಲ್ಲ ತಿಂದ ಮ್ಯಾಗು ನಾನೇ ಅನ್ನೋಂಥವ್ರದ್ದು ಒಂದು ಕಾಲ ಬರ್ತದೆ. ಸಾಮಾನ್ಯ ನೋಡಿ, ಇವತ್ತು ಕರ್ನಾಟಕದಾಗ ಜಗಳ ಎದುರಿಸಲು ಜಗಳ. ನನ್ನ ಮಗನಿಗೆ ಟಿಕೆಟ್ ಕೊಳ್ಳೋರು ತೀವ್ರ ಖಂಡಿಸುತ್ತೇನೆ, ಉಗ್ರವಾಗಿ ಖಂಡಿಸುತ್ತೇನೆ. ನನ್ನ ತಂಗಿಗೆ ಕೊಡಲಿಲ್ಲ, ನನ್ನ ಹಳೆಯಾಗೆ ಕೊಡಲಿಲ್ಲ, ನನ್ನ ಅಣ್ಣನ ಮಗ ಕೊಡಲಿಲ್ಲ. ನೀ ಒಂದು MLA ಆಗ್ತಿದ್ವಿ ಮೊದಲ. ನೀನು ಸೊಂಡಿ ನೋಡ್ಕೋ. ಪುಣ್ಯಾತ್ಮರು ಯಾರ್ಯಾರು ತಪಸ್ಸು ಮಾಡಿ ಕಾರ್ಯಕರ್ತರು ಈ ಪಕ್ಷ ಕಟ್ಟರು, ದುಡಿದ್ರು. ಎಷ್ಟೋ ಕಾರ್ಯಕರ್ತರು BJP ಇಷ್ಟು ಅಧಿಕಾರಕ್ಕೆ ಬಂದರು, ಅದರ ಸುಖ ಅನುಭವಿಸಲಿಲ್ಲ. ಅದರ ಒಂದು ಅಧಿಕಾರದ ಒಂದು ಸ್ಥಾನನೂ ಅಂಥವ್ರು ಸಿಗಲಿಲ್ಲ. ಆದರೂ ಸಹ ಅಂಥ ಕಾರ್ಯಕರ್ತರು ಹಿಂದುತ್ವ ಸಲುವಾಗಿ, ಭಾರತದ ಸಲುವಾಗಿ, ರಾಮ ಮಂದಿರ ನಿರ್ಮಾಣ ಸಲುವಾಗಿ, ಕಾಶ್ಮೀರದ 370ನೇ ವಿಧಿ ಹೋಗ್ಬೇಕಂತೇಳಿ ಇಡೀ ಜೀವನವನ್ನು ಇವತ್ತು ಕೊಟ್ಟು ಈ ಪಕ್ಷ ಕಟ್ಟಿದ್ದಾರೆ.
ಪ್ರಧಾನಮಂತ್ರಿಗಳು ಹೇಳ್ತಾರೆ ವಂಶವಾದ, ಭ್ರಷ್ಟಾಚಾರ, ಅಡ್ಜಸ್ಟ್ಮೆಂಟ್ ಇನ್ಮ್ಯಾಗ ನಡೆದಿಲ್ಲ. ಇದು ಪೂರ್ತಿ ಸಮಾಪ್ತಿ ಆಗ್ಬೇಕಾದ್ರೆ 2024ಕ್ಕೆ ಮತ್ತೆ ನರೇಂದ್ರ ಮೋದಿ ಅವರು ಆರಿಸಿಕೊಡ್ಬೇಕು ಅಂದಾಗ ಇವೆಲ್ಲ ಹೋಗ್ತವೆ. ಅದೇನದು ರಾಹುಲ್ ಗಾಂಧಿ ಬಟಾಟಿಯಿಂದ ಬಂಗಾರ ತೆಗೆದ. ವಾಹ್, ಗ್ರೇಟ್ ಸೈಂಟಿಸ್ಟ್ ಬಿಟ್ಟ. ಎಲ್ಲಿದ ಗಿರಾಕಿ?